ಒಡವೆಗಳು ಹೋಯ್ತು ಅಂದಾಗ ನಮ್ ಸಂಪದ ತುಂಬಾ ಬೇಜಾರು ಮಾಡ್ಕೊಂಡಿದ್ಲು. ಆ ಹುಡುಗಿ ಮನ್ಸು ಆ ಥರ. ಇವತ್ತು ಸಂಜೆನೆ ಅಮ್ಮನವ್ರಿಗೆ ಮಹಾಪೂಜೆ ಮಾಡ್ತಾಳೆ. ಆ ಪೂಜೆನ ನೋಡೋ ಅದೃಷ್ಟ ನನಗೂ ಕಲ್ಪಿಸ್ತೀರಾ? ಅಯ್ಯೋ, ನೀವು ಬರ್ದಿದ್ರೆ ಹೇಗೆ? ತಪ್ಪಿಸ್ಕೊಳ್ದೆ ಬರ್ಬೇಕು. ನೀವು ನಾಳೆ ಕೋರ್ಟ್ಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟು ಹೋಗೋಣ ಅಂತ ಬಂದಮ್ಮ. ಅದರಿಂದಾನೇ ಸಂಜೆ ಸಂಪದ ಮಾಡೋ ಪೂಜೆ ನೋಡೋ ಅದೃಷ್ಟ ಸಿಕ್ತಿದೆ. ಬರ್ತೀನಮ್ಮ. ಒಳ್ಳೆ ಜೋಡಿ. ಒಳ್ಳೇದು, ಹೋಗ್ಬನ್ನಿ. ಅಷ್ಟಕ್ಕೂ ನಿಮ್ಗೆಲ್ಲ ಬುದ್ಧಿ ಇದೆಯಾ? ನಮ್ಮೆಲ್ರನ್ನು ಕೋರ್ಟ್ ಮೆಟ್ಲ ಹತ್ತಿಸ್ದವ್ರ ಕೈಯಲ್ಲಿ ಪೂಜೆ ಮಾಡಿಸ್ತೀರಾ? ಅಗತ್ಯ ಇಲ್ಲ. ಅತ್ತೆ, ಸಂಪದಾಗೂ ಆ ಸಿದ್ದು ಕಳ್ತನ ಮಾಡಿದ್ದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ಲಲ್ಲ. ನಮ್ಮೊಡವೆ ಸೇಫ್ ಆಗಿ ಸಿಕ್ಕಿದ್ರು ಸಂಪದ ಇರುವಾಗ ಅದು ಸೇಫ್ ಆಗಿರಲ್ಲ ಅಂತ ತಾನೆ ಒಡವೆನ ಲಾಕರ್ ಅಲ್ಲಿ ಇಡ್ಬೇಕು ಅನ್ಕೊಂಡಿದ್ದು. ಹೌದು, ಅದು ನಿಜಾನೇ ಅಲ್ವಾ? ಆ ನಕಲಿ ಒಡವೆಗಳ ಕಳ್ತನದ ಹಿಂದೆ ಇವಳು ಕೈವಾಡ ಇದೆಯೋ ಇಲ್ವೋ ಅನ್ನೋದು ಇವತ್ತು ಗೊತ್ತಾಗ್ಬೇಕು. ಅಮ್ಮನವ್ರ ಪೂಜೆನಲ್ಲಿ ಅವಳಿಗೆ ನನ್ನ ಪರೀಕ್ಷೆನ ನಾನೇ ಇಡ್ತೀನಿ. ಈ ಒಡವೆಗಳು ಕಳೆದು ಹೋಗಿದ್ರೆ ತಾನೇ ತಾತ ಸಿಗೋದಕ್ಕೆ. ಅದಕ್ಕೆ ರಾತ್ರೋರಾತ್ರಿ ಯಾರಿಗೂ ಗೊತ್ತಾಗದೇನೆ ಈ ಒಡವೆಗಳನ್ನ ಮಹಾಲಕ್ಷ್ಮಿ ಹತ್ರ ಕೊಟ್ಟು ನಕಲಿ ಒಡವೆಗಳಿಂದ ದೇವರಿಗೆ ಅಲಂಕಾರ ಮಾಡಿದ್ವಿ. ಒರಿಜಿನಲ್ ಒಡವೆ ತಗೊಂಡು ಹೋಗು. ಓಕೆ ಸ್ಯಾಮ್. ನಿನ್ ಎಂಟ್ರಿಗೆ ತೊಂದರೆ ಆಗದಿರೋ ಹಾಗೆ ಕರೆಂಟ್ ತೆಗಿಯೋ ಕೆಲ್ಸನ ನಿಮ್ಮ ಅಕ್ಕ ಮಾಡ್ತಾಳೆ. ಆ ನಕಲಿ ಬಂಗಾರನ್ ಕದಿಯೋ ಹಾಗೆ ಮಾಡಿ ಆ ಶೌರ್ಯ ಕಲ್ಯಾಣಿ ನನ್ನ ಫೂಲ್ ಆಗೋ ಹಾಗೆ ಮಾಡಿದ್ರು. ಇವತ್ ರಾತ್ರಿ ಬಂದು ಅವ್ರಿಗೆ ರಿಟರ್ನ್ ಗಿಫ್ಟ್ ಕೊಡ್ತೀನಿ, ನೋಡ್ತಾ ಇರು. ವಿಷಯನ್ ಸಿದ್ದುಗ್ ಹೇಳಿರೋದ್ರಿಂದ ಸಿದ್ದು ಮಿಕ್ಕಿದೆಲ್ಲ ನೋಡ್ಕೋತಾನೆ. ಅವಳು ಫೋನಲ್ಲಿ ಮಾತಾಡ್ತಿದ್ರೆ ನಿನ್ ಫೋನಲ್ಲಿ ಹೇಗೆ ಕೇಳಿಸ್ತಾ ಇದೆ? ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಫೀಸರ್. ನಿನ್ನೆ ಸಂಪದಾಗೆ ಆ ನೋಟ್ ಕೊಡುವಾಗ ಅವಳ ಫೋನ್ಗೆ ಚಿಕ್ಕ ಚಿಪ್ ಹಾಕಿದ್ದೀನಿ. ಓ ರಿಯಲಿ? ಇವಾಗ ಅವಳ ಪ್ಲಾನ್ ನಮ್ಗೆ ಮುಂಚೆನೆ ಗೊತ್ತಾಗತ್ತೆ. ಸಂಪದ ನಮ್ಮನೇಲೆ ಇದ್ದು ನಮಗೆ ಮೋಸ ಮಾಡಿದಾಳೆ.
ಆ ಸಿದ್ದುಗೆ ಒಡವೆಗಳನ್ನ ಕಳ್ತನ ಮಾಡೋದಕ್ಕೆ ಹೆಲ್ಪ್ ಮಾಡಿ ಮನೆಯಲ್ಲಿ ಎಲ್ರಿಗೂ ನೋವು ಕೊಟ್ಟಿದ್ದಾಳೆ. ಇಲ್ಲಿ ನಾವು ಮಾಡ್ತಿರೋ ದೊಡ್ಡ ಕೆಲಸ ಏನು ಅಂದ್ರೆ ಸಂಪದ ಕಳಿಸಿರೋ ದಾರಿಲೇ ಒಡವೆಗಳನ್ನ ತರಿಸೋ. ಏನು ನೀವು ಮಾತಾಡ್ತಿರೋದು? ಬಂಗಾರ ಇದೆ ಅಂತಂದ್ರಿ, ಮತ್ತೆ ಬಂಗಾರ ಬರುತ್ತೆ ಅಂತಿದ್ದೀರಾ? ಅಯ್ಯೋ ಮಾವ, ಅಯ್ಯೋ ಕೇಳಿಸ್ಬೇಡಪ್ಪ, ನಾನು ಹೇಳೋದನ್ನ ಕೇಳು. ಏನು ಹೇಳೋದನ್ನ ಕೇಳು ಅಂತಿದ್ಯಾ? ಹೂವನ್ನು ಬೇಕು ಅಂದಿದ್ದಕ್ಕೆ ಅದನ್ನೇ ಹೇಳ್ತೀನಿ ಅಂತಿದ್ದ. ಹೂವು ಹಣ್ಣು ಎಲ್ಲ ತರೋದಿಕ್ಕೆ ಇದೇನ್ ಮಾಮೂಲಿ ಪೂಜೆನಾ? ಒಡವೆಗಳ ಪೂಜೆ. ಆ ಕ್ಷಣಕ್ಕೆ ನಮ್ಮ ಹತ್ರ ಏನಿರುತ್ತೋ ಅದನ್ನ ಇಟ್ಟು ಮಾಡಬೇಕು. ಹೌದು, ಇವಳಲ್ಲಿ ಸಂಪದಾ? ಪೂಜೆ ಮಾಡ್ತೀನಿ ಅಂತ ಹೇಳೋದಲ್ಲ, ಏರ್ಪಾಟ್ಗಳು ಮಾಡ್ಕೋಬೇಕು. ಏನಿದ್ಯೆ ಈ ಫೋನ್ ನೋಡ್ಕೊಂಡು ಮನ್ಸೊಳಗೆ ನಗ್ತಾ ಇದ್ಯಾ? ಬಾ, ಬಂದು ಮಾಡ್ಕೋ. ನಿನ್ ಮೇಲ್ ನಿಮ್ಮ ಅತ್ತೆಗೆ ಯಾವತ್ತೂ ಪ್ರೀತಿ ಬರಲ್ಲ ಆದ್ರೆ ನಿಮ್ ಪುಣ್ಯ. ಈ ಫೋನ್ ಸದ್ಯ ಹೊಡೆದಾಕಿಲ್ಲ, ತಗೋ. ನಮ್ಮಮ್ಮ ಸಂಪದ ಫೋನ್ನ ಒಡೆದು ಹಾಕಿದ್ರು ಅನ್ಸುತ್ತೆ. ಆ ಸಿದ್ದು ಮುಂದೆ ಮಾಡೋ ಪೂಜೆಗೆ ಬರ್ತೇನೆ ಅಂತ ಕನ್ಫರ್ಮ್ ಆಗಿರೋದ್ರಿಂದ ಇನ್ನು ಯಾವ ಟೆನ್ಷನ್ ಇಲ್ಲ ಆಫೀಸರ್. ಆದ್ರೂ ಈ ಪೂಜೆ ನೀನ್ ಯಾಕೆ ಮಾಡ್ಬೇಕೆ? ಅದರಿಂದ ಏನಾದ್ರೂ ಉಪಯೋಗ ಇದೆಯೋ ಇಲ್ವೋ? ಉಪಯೋಗ ಇರೋದಕ್ಕೆ ತಾನೇ ಹೀಗೆಲ್ಲ ಪ್ಲಾನ್ ಮಾಡಿರೋದು. ಒಡವೆ ಸಿದ್ದು ಹತ್ರ ಹೋಗ್ದಿರೋ ಹಾಗೆ ಮಾಡಿದೀನಿ ಅಂತ ಗರ್ವ ಪಡ್ತಿರೋ ಕಲ್ಯಾಣಿ ಗರ್ವನ ಮುರಿದು ಆ ಒಡವೆ ಜೊತೆ ನಾನು ಸಿದ್ದು ಹೋಗೋದು ಕಾಯಂ. ಕೋರ್ಟ್ ನೋಟಿಸ್ ಇಟ್ಕೊಂಡು ಎಲ್ಲಿ ಹೋಗ್ತೀಯಾ? ಜೊತೆಗ ಕರುಣಾಕರ್ ರಾವ್ ಕೂಡ ಪೂಜೆಗೆ ಬರ್ತಿದಾರಂತೆ. ನಾನೊಂದು ಡಿಸೈಡ್ ಮಾಡ್ದೆ ಅಂದ್ರೆ ಅದನ್ನ ಮಾಡೇ ತೀರ್ತೀನಿ. ನನ್ನ ಕೆಲಸ ಪೂರ್ತಿ ಆದ್ಮೇಲೆ ನೋಟಿಸ್ ಬಗ್ಗೆನೋ ಯಾರ ಬಗ್ಗೆನೋ ಯೋಚನೆ ಮಾಡ್ಬೇಕಾಗಿರೋ ಅಗತ್ಯ ನನಗಿಲ್ಲ. ಮತ್ತೆ ಕರುಣಾಕರ್ ರಾವ್ ಬರ್ತಾರಲ್ವಾ? ಬರೋದ್ ಕೂಡ ಒಳ್ಳೇದೇನೆ. ಕರುಣಾಕರ್ ರಾವ್ ಮುಂದೆನೆ ಅತ್ತೆ ಕೋಪ ತರಿಸಿ ಜಗಳ ಆಗೋ ಹಾಗೆ ಮಾಡ್ತೀನಿ. ಅವಾಗ ಆವೇಶದಲ್ಲಿ ನನಗೆ ಹೊಡಿತಾರೆ. ಆಗ ವಿಡಿಯೋ ತೆಗೆದಿಟ್ಕೊಂಡ್ರೆ ಸಾಕು. ನಮಗೆಲ್ಲ ವಿಧದಲ್ಲೂ ಉಪಯೋಗ ಆಗುತ್ತೆ. ನೀನ್ ಪೂಜೆ ಮಾಡ್ತೀನಿ ಅಂದ್ರೆ ದಮಯಂತಿ ಅತ್ತಿಗೆ ನಂಬೋ ತರ ಕಾಣಲ್ಲ. ನಿಂಗ್ ಗೊತ್ತಾಗ್ದೆ ಈ ಕಳ್ತನ ನಡೆಯಲ್ಲ ಅಂತ ಅನ್ಕೊಳ್ತಾರೆ. ಈ ಪೂಜೆ ಒಪ್ಕೊಂಡಿರೋದು ನಂಗ್ ಗೊತ್ತಿರೋ ಪ್ರಕಾರ ನೀನ್ ಪರೀಕ್ಷೆ ಮಾಡೋದಕ್ಕೆ. ಏನ್ ಪರವಾಗಿಲ್ಲ, ಯಾರು ಎಷ್ಟೇ ಪರೀಕ್ಷೆ ಇಟ್ರು ನಿಮ್ಮ ತಮ್ಮ ಒಡವೆಗೋಸ್ಕರ ಬಂದೇ ಬರ್ತಾನೆ. ಇವ್ರು ನನಗೆ ಹಿಂಸೆ ಕೊಡೋ ಹಾಗೆ ನಾನ್ ನೋಡ್ಕೋತೀನಿ. ಸೊ ಆ ಕರುಣಾಕರ್ ರಾವ್ ಸಾಕ್ಷಿಯಾಗಿ ಇವ್ರು ನನ್ನ ಮೇಲೆ ಕೈ ಮಾಡಿದ್ರೆ ಕೋರ್ಟ್ ಗದೆ ಆಧಾರ ಆಗುತ್ತೆ. ಅದರಿಂದ ಈ ಮನೆ ಜೊತೆ ಇರೋ ಸಂಬಂಧನ ಬೇರೆ ಮಾಡಬಹುದು. ಬೇಕು ಅಂತಾನೆ ನನಗೆ ನೋವು ಕೊಟ್ಟಿದ್ದಾರೆ ಅಂತ ಈ ಫ್ಯಾಮಿಲಿನೇ ಜೈಲ್ಗೆ ಹಾಕ್ಸ್ಬೋದು. ನಿನಗೆ ಅಷ್ಟು ನಂಬಿಕೆ ಹೇಗಿದೆಯೋ ನನಗಂತೂ ಅರ್ಥ ಆಗ್ತಿಲ್ಲ. ಆಮೇಲೆ ಅರ್ಥ ಆಗುತ್ತೆ. ಇವಾಗ ನಾನು ಹೇಳೋಷ್ಟು ಮಾಡಿ ಸಾಕು, ಆಮೇಲೆ ನಿಂಪಾಲ್ ನಿಮಗ್ ಬರುತ್ತೆ. ಈ ರಾತ್ರಿಗೆ ನನಗೂ ಈ ಮನೆಗೂ ಇರೋ ಅಗತ್ಯ ತೀರ್ ಹೋಗುತ್ತೆ. ಏನೋ ಇದು? ಹಳೆ ಪಾತ್ರೆವರೆಗೂ ಉಪಯೋಗ ಆಗದೆ ಇರೋಂತ ಈ ಒಡವೆಗೋಸ್ಕರನ ನಾವ್ ಇಷ್ಟೊಂದೆಲ್ಲ ಕಷ್ಟಪಟ್ಟು ತಗೊಂಡ್ ಬಂದಿದ್ದು. ನಂಗೂ ಅದೇ ಅಲ್ವಾ ಅಮ್ಮ ಅರ್ಥ ಆಗದೆ ಇರೋದು. ಇದು ನಕಲಿ ಒಡವೆನ ಅಲ್ಲ ಅಂತ ಒಂದ್ಸಲ ಅಂಗಡಿಗೆ ಹೋಗಿ ತೋರ್ಸ್ಕೊಂಡ್ ಬರೋಣವಾ? ಸ್ಯಾಮ್ ಹೇಳಿದ್ಲಲ್ಲಮ್ಮ, ಫೋನಲ್ಲಿ ಮಾತಾಡಿದ್ಮೇಲೂ ಆ ಶೌರ್ಯ ಕಲ್ಯಾಣಿ ರಿಯಾಕ್ಟ್ ಮಾಡ್ದೇನೆ ಹಾಗೆ ಇದ್ದಾರೆ ಅಂದ್ರೆ ಖಂಡಿತ ಸ್ಯಾಮ್ ಹೇಳಿದ್ ನಿಜಾನೇ. ನಾವು ಕಳ್ತನ ಮಾಡ್ತೀವಿ ಅಂತ ಮೊದಲೇ ಗೆಸ್ ಮಾಡಿ ಆ ಶೌರ್ಯ ಕಲ್ಯಾಣಿ ಮಾಡಿರೋ ಕೆಲಸ ಇದು. ಪೊಲೀಸ್ ಬುದ್ಧಿ ತೋರಿಸ್ಬಿಟ್ಟ.
ಆದ್ರೂ ಒಂದ್ಸಲ ಹೋಗಿ ತೋರ್ಸ್ಕೊಂಡ್ ಬಂದ್ರೆ ನಮ್ಮ ಅನುಮಾನ ಪರಿಹಾರ ಆಗುತ್ತಲ್ವಾ? ನಾವು ಹೊರಗಡೆ ಹೋಗೋ ತರ ಇಲ್ಲ ವಾತಾವರಣ. ಕಾಣಿಸಿದ್ರೆ ಸಾಕು ಎತ್ತಿ ಒಳಗೆ ಹಾಕೋಕೆ ಶೌರ್ಯ ಕಡೆ ಇರೋ ಪೊಲೀಸ್ ಕಾಯ್ತಾ ಇದ್ದಾರೆ. ನನ್ನ ಹಿಡಿದ್ಬಿಟ್ಟು ಜಾಬ್ ವಾಪಸ್ ತಗೋಬೇಕು ಅಂತ ಆ ಶೌರ್ಯ ಇರೋ ಬುದ್ಧಿ ಎಲ್ಲ ಯೂಸ್ ಮಾಡ್ತಾ ಇದ್ದಾನೆ. ಸ್ಯಾಮ್ ಹೇಳ್ದಂಗೆ ಈ ನಕಲಿ ಬಂಗಾರ ಎಲ್ಲ ತಗೊಂಡು ಹೋಗಲಿಟ್ಟು ಆ ಬಂಗಾರನ ತಗೊಂಡ್ ಬಂದು ಅವ್ರಿಗೆ ಶಾಕ್ ಕೊಡ್ಬೇಕು. ಇವತ್ತು ಯಾವುದೇ ಕಾರಣಕ್ಕೂ ಆ ಬಂಗಾರ ನಮ್ಮ ಕೈಯಲ್ಲಿ ಮಿಸ್ಸೇ ಆಗ್ಬಾರ್ದು. ಸಮಸ್ಯೆ ಸಾಲ್ವ್ ಆಗುವವರೆಗೂ ಈ ಬೆಂಕಿ ಕೆಂಡನ ತಲೆ ಮೇಲೆ ಹೊರಲೇಬೇಕು. ಶೌರ್ಯ ಕಲ್ಯಾಣಿ ತಗೊಂಡ್ ಬಂದಿದ್ದು ನಕಲಿ ಒಡವೆ ಅಂತ ಗೊತ್ತಿಲ್ದೇನೆ ಏನೇನೋ ಡೈಲಾಗ್ ಹೇಳ್ಬಿಟ್ಟೆ. ಅಗತ್ಯ ಇತ್ತಾ? ನನ್ನ ಹತ್ರ ಅಷ್ಟು ಡೈಲಾಗ್ ಹೇಳಿಸೋ ಅಗತ್ಯ ಇತ್ತಾ? ಅದು ಬಂಗಾರದ ಒಡವೆ ಅಲ್ಲ ಅಂತ ತಮ್ಮಗ್ ಗೊತ್ತಾಗ್ಬಿಟ್ರೆ ನಾನು ಡಮ್ಮಿನಾ? ನಿಮ್ಮನ್ನ ದಮ್ಮು, ದಮ್ಮು, ಅಯ್ಯೋ, ದಮ್ಮು, ಬೇಡ, ಅಯ್ಯೋ, ನಿಂತ್ಕೊಳ್ಳಿ. ದಮ್ಮು, ಅಯ್ಯೋ, ದಮ್ಮು, ಬೇಡ. ಊಹೆನೇ ಇಷ್ಟು ಭಯಾನಕವಾಗಿದ್ರೆ ನಿಜವಾಗ್ಲೂ ಆದ್ರೆ ಏನ್ ಕತೆ? ಇರೋ ಜೀವನ ಎಲ್ಲ ಕಟ್ಕೊಳ್ಳೋದಕ್ಕೆ, ಪುತ್ತೂರು ಸುತ್ತ ತಿರುಗೋದಕ್ಕೆ ಸರಿ ಹೋಗ್ಬಿಡುತ್ತೆ. ಏನು ನಿಮಗ್ ನೀವೇ ಗೊಣಕೋತಾ ಇದ್ದೀರಾ? ನಿನ್ನ ಹತ್ರ ಪ್ರೀತಿಯಿಂದ ಐ ಲವ್ ಯು ಹೇಳ್ಬೇಕು ಅಂದ್ರೆ ಹೇಗೆ ಹೇಳ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಚಿ, ಸುಮ್ನೆ ಇರ್ರಿ. ಮೊಮ್ಮಗು ಹುಟ್ಟಿದ್ಮೇಲೂ ಇನ್ನು ಈ ಮಾತುಗಳೆಲ್ಲ ಯಾಕೆ? ನೀನಾಗ ನಾಚಿಕೆ ಪಡ್ಬೇಡ್ವೆ, ತಡ್ಕೊಳಕ್ಕಾಗಲ್ಲ. ಯಾಕೆ ಅಷ್ಟು ಅಂದವಾಗಿ ಕಾಣಿಸ್ತಾ ಇದ್ದೀನಾ? ಹೌದು 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 ಅಂತಂದೆ. ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ? ನೇರವಾಗಿ ಹೇಳ್ಬಿಡಿ. ಹೇಳಿದ್ರೆ ನಿನ್ ಶಿವತಣ್ಣನ ನನ್ನ ಕೈಲಿ ನೋಡಕ್ಕಾಗತ್ತಾ? ಏನಂದ್ರಿ? ಏನಿಲ್ಲ ಏನಿಲ್ಲ. ಆವೇಶಪಟ್ಟು ನನ್ನನ್ನು ಕನ್ಫ್ಯೂಸ್ ಮಾಡ್ಬೇಡ. ಏನೋ ಮಾಡಕ್ ಹೋಗಿ ಏನೋ ಮಾಡ್ಬಿಡ್ತೀನಿ. ಏನೋ ಮಾಡ್ತೀನಿ ಅಂತಂದ್ರೇನು? ಇದು ರೊಮ್ಯಾಂಟಿಕ್ ಸೀನ್ ಅಲ್ವೇ? ಹಾಗಂತ ಪ್ಯಾಥೋ ಸೀನ್ ಕೂಡ ಅಲ್ಲ. ಅದ್ಯಾವುದೋ ಅಲ್ಲ ಅಂದ್ಮೇಲೆ ನನ್ನ ಸೌಂದರ್ಯದ ಬಗ್ಗೆ ಯಾಕೆ ಹೊಗಳಿದ್ರಿ? ನಿನಗೆ ಹಾಗೆಲ್ಲ ಅರ್ಥ ಆಗುತ್ತೆ ಅಂತ ಗೊತ್ತಿಲ್ದೇನೆ. ಇವತ್ ಯಾಕೋ ನೀವು ವಿಚಿತ್ರವಾಗಿ ಕಾಣಿಸ್ತಾ ಇದ್ದೀರಾ? ಕೇಳಬಾರ್ದಿರೋ ವಿಷಯನ ಕೇಳಿದಾಗ, ಗೊತ್ತಿಲ್ದಿರೋ ವಿಷಯಗಳು ಗೊತ್ತಾದಾಗ ವಿಚಿತ್ರವಾಗೇ ಇರುತ್ತೆ. ಏನ್ ಗೊತ್ತಾಯ್ತು? ನೋಡು, ನಿನ್ ಸತ್ಯಭಾಮೆ ಬಾಣ ಸಿದ್ಧ ಮಾಡ್ದಾಗೆ ಪ್ರಶ್ನೆಗಳನ್ನ ಕೇಳ್ಬೇಡ. ಉತ್ತರ ನನ್ನ ಹತ್ರ ಇಲ್ಲ. ಅಯ್ಯೋ, ಏನಾಯ್ತ್ರಿ ನಿಮ್ಗೆ? ಹೀಗಾಡ್ತಾ ಇದ್ದೀರಾ ಇವತ್ತು? ಸ್ವಲ್ಪ ಹೊತ್ತಿಗೂ ಮುಂಚೆ ನಿನ್ ಬಗ್ಗೆ ಒಂದು ಊಹೆ ಬಂತು. ಆವಾಗಿಂದ ನನ್ನಲ್ಲಿ ವಿಚಿತ್ರ ಚೇಷ್ಟೆಗಳು ಶುರುವಾಗಿದೆ. ಮದ್ವೆ ಸಮಯದಲ್ಲಿ ಹೇಗಿದ್ದೆ ಅಂತ ಊಹೆ ಮಾಡ್ಕೊಂಡ್ರಾ ಏನು? ಅಲ್ಲ ಬಿಡು, ನೀನ್ ಶಿವ ತಾಂಡವ ಮಾಡಿದ್ರೆ ಹೇಗಿರುತ್ತೋ ಅಂತ ಊಹಿಸ್ಕೋತಾ ಇದ್ದೀನಿ. ಅದೇ ನಾನ್ ಮಾಡಿದ ತಪ್ಪು. ನೀವ್ ಊಹೆ ಮಾಡ್ಕೊಂಡು ನನಗ್ ಬೈತಿದ್ದೀರಲ್ಲ. ಹೋಗ್ಲಿ ಬಿಡಿ. ರಾತ್ರಿ ಪೂಜೆಗೆ ಈ ಸೀರೆಗಳಲ್ಲಿ ಯಾವ ಸೀರೆ ಉಟ್ಕೊಳ್ಳಿ ಅಂತ ನೋಡ್ಬಿಟ್ಟು ಹೇಳಿ. ನಿನ್ಗೇನ್ ದಮ್ಮು, ನೀನ್ ಯಾವ ಸೀರೆ ಉಟ್ಕೊಂಡ್ರು ಆ ಸೀರೆಗೆ ಅಂದ ಬಂದ್ಬಿಡುತ್ತೆ. ಸೀರೆಗ್ ಮಾತ್ರನಾ? ನನಗ್ ಬರಲ್ವಾ? ನೋಡು, ನಿನಗೆ ಬೇರೆ ಮೂಡಲಿದ್ಯಾ, ನಾನು ಬೇರೆ ಭಯದಲ್ಲಿದ್ದೀನಿ. ನಮ್ಮ ಮದುವೆ ಯಾವಾಗ ಮಾತು ಸರಿ ಹೋಗಲ್ಲ. ನೀನ್ ಇಟ್ಕೊಂಡ್ ಬಾ. ಅಲ್ಲ ರೀ 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 ಏನ್ ಇವ್ರು? ಯಾವತ್ತೂ ಇಲ್ದೇ ಇರೋ ಗಾಬರಿ ಇವತ್ತು ಮುಖದಲ್ಲಿ ಕಾಣ್ತಿದೆ. ಆಫೀಸರ್, ನಿಮ್ ಪೂಜಾರು ಬರ್ತಿದಾರಾ? ಈಗಷ್ಟೇ ಕಾಲ್ ಮಾಡಿದ್ದೆ, ಹೊರಟಿದಾರಂತೆ. ಹೌದಾ? ಹಾಗಾದ್ರೆ ಸಂಪದಾಗೆ ಅಮ್ಮನವರು ಕಾಣಿಸೋದು ನಿಜ ಅಂತ ಆಯ್ತು. ನೀವಿಷ್ಟು ಸಂತೋಷವಾಗಿ ಹೇಗಿದ್ರು ನನ್ಗೆ ಅರ್ಥ ಆಗ್ತಾ ಇಲ್ಲ.
ನಕಲಿ ಒಡವೆನ ತಂದು ಇದೇ ಅಸ್ಲಿ ಅಂತ ನಿಮ್ಮತ್ತೆನ ನಮ್ಮತ್ತೆನ ನಂಬಿಸಿದ್ದೀರಾ. ಅಲ್ಲಿವರೆಗೂ ಚೆನ್ನಾಗೇ ಇದೆ ಕಲ್ಯಾಣಿ, ಆದ್ರೆ ಈ ವಿಷಯ ಹೊರಗಡೆ ಬಂದ್ರೆ ಕತೆ ಮುಗ್ದೋಗುತ್ತೆ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಮಾವ, ಎಲ್ಲ ಒಳ್ಳೇದೇ ಆಗತ್ತೆ. ನಮ್ಮ ಆಸೆ ಕೂಡ ಹಾಗೇ ನಡಿಬೇಕು ಅನ್ನೋದು. ಅಲ್ಲ, ನಾವಿಷ್ಟೆಲ್ಲ ಪ್ಲಾನ್ ಮಾಡಿದೀವಲ್ಲ, ಸಿದ್ದುನೇ ಬರ್ದೆ ಹೋದ್ರೆ? ಖಂಡಿತ ಬರ್ತಾನೆ. ಅವನಿಗೆ ಬೀಸಿರೋ ಬಲೆ ಅಂಥದ್ದು. ನಾವು ತಂದಿದ್ದೆ ಒರಿಜಿನಲ್ ಒಡವೆ ಅಂತ ಸಂಪದ ನಂಬಿ ಟೆನ್ಷನ್ ಮಾಡ್ಕೊಳ್ಳೋ ಹಾಗೆ ಮಾಡದ್ವಲ್ಲ. ಸಂಪದ ನಂಬುದ್ಲು ಅಂದ್ರೆ ಅವನು ಕಣ್ಮುಚ್ಕೊಂಡು ನಂಬ್ತಾನೆ. ಆ ನಕಲಿ ಒಡವೆಗಳಿಗೋಸ್ಕರ ಕಷ್ಟಪಟ್ಟು ಒರಿಜಿನಲ್ ಒಡವೆಗಳನ್ನ ತಗೊಂಡ್ ಬರ್ತಾನೆ. ಏನು ಒರಿಜಿನಲ್ ಒಡವೆಗಳು ಅಂತಿದ್ದೀರಾ? ನಿನ್ ಕಿವಿ ಅಂದ್ರೆ ಕಿವಿ, ಹಾವಿನ ಕಿವಿ. ಚಿಕ್ಕ ಚಿಕ್ಕ ಮಾತು ಕೂಡ ಕೇಳಿಸುತ್ತೆ. ಎಲ್ಲ ಕೇಳಿಸ್ಕೊಂಡ್ಯಾ? ಅದೊಂದು ಮಾತು ಮಾತ್ರ ಕೇಳಿಸ್ಕೊಂಡ್ಯಾ? ಕೊನೆಲ್ ಬಂದಿದ್ದಕ್ಕೆ ಕೊನೆ ಮಾತು ಮಾತ್ರ ಕೇಳಿಸ್ತು. ಒರಿಜಿನಲ್ ಒಡವೆ ಸಿಕ್ಕಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಆಗಿದೆ ಅಂತ ಮಾವ ಹೇಳ್ತಾ ಇದ್ರು. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ಅತ್ತೆ. ಸರಿ ಬಿಡು, ಪೂಜಾರಿಯಲ್ಲಿ ಆಫೀಸರ್ ಕಾಲ್ ಮಾಡಿದ್ದಾರೆ, ಬರ್ತಿದಾರಂತೆ. ಸರಿ ತಗೋ, ಇದು ನನ್ನ ಒಡವೆಗಳು, ಜೋಪಾನವಾಗಿ ನೋಡ್ಕೋಬೇಕು. ಹೌದು, ನಿನ್ನ ಒಡವೆಗಳಲ್ಲಿ ಅಮ್ಮನವ್ರ ಅಲಂಕಾರಕ್ಕೆ ಕೊಡಲ್ವಾ? ಯಾಕೆ ಕೊಡಲ್ಲ? ಅವ್ರು ಮೊದಲೇ ಕೊಟ್ಟಿದ್ದಾರೆ. ಈ ಒಡವೆನ ತೊಳೆದು ಅಮ್ಮನವ್ರ ಅಲಂಕಾರದಲ್ಲಿ ನೋಡಿ. ಹರಕೆ ನಂದಾಗಿರ್ಬೇಕಾದ್ರೆ ಪೂಜೆ ಕೂಡ ನಂದೇ ಅಲ್ವಾ? ಆ ಒಡವೆನೆಲ್ಲ ನಾನೇ ಅಲಂಕಾರ ಮಾಡ್ತೀನಿ. ಏನೇ ಗಾಳಿಲಿ ಹಾರ್ತಿದ್ಯಾ? ಗುದ್ದಿದ್ರೆ ಗಾಳಿಲೇ ಹಾರೋಗ್ಬಿಡ್ಬೇಕು. ಅಬ್ಬಾ, ಪೂಜೆ ಬಗ್ಗೆ ಮಾತಾಡ್ತಾ ಇದ್ರೆ ಗುದ್ದೋದು ರಕ್ತ ಅಂತಿದೆಯಲ್ಲ, ಏನೇ? ಮತ್ತೆ ಪೂಜೆ ಏನು ಅವಳೊಬ್ಬಳ್ದೇನಾ? ಆ ಪೂಜೆಲಿ ನನ್ ಪೂಜೆ ಕೂಡ ಬೆರೆಸಿದೀನಿ. ಮಹಾಪೂಜೆಗೆ ಶ್ರೀಕಾರ ಹಾಡಿದೀನಿ. ಪೂಜೆ ಇಲ್ಲಲ್ಲ, ಹೊರಗಡೆ ಹಾಲಲ್ಲಿ. ಪೂಜಾರಿಗಳು ಹೇಳ್ದ ಹಾಗೆ ಎಲ್ಲ ಏರ್ಪಾಡುಗಳು ನಡೀತಾ ಇದೆ. ಬಾಲಾಜಿ ಚಿನ್ನಿ ರೆಡಿ ಮಾಡ್ತಾ ಇದ್ದಾರೆ. ಪೂಜೆಗೆಲ್ರೂ ಸಿದ್ಧ ಆಗಿ. ನನ್ನ ಒಡವೆಗಳನ್ನ ನಾನೇ ಅಮ್ಮನವ್ರ ಹತ್ರ ಇಡ್ತೀನಿ. ಏನು ಇದು ನೀನೇನಾ? ಆದ್ರೂ ಒಡವೆಕಿನ್ನು ನೀನು ಹಾಕೊಂಡಿದ್ಯಾ? ತೆಗಿಬೋದಲ್ವಾ? ಇನ್ನೂ ಟೈಮ್ ಇದೆಯಲ್ರಿ, ಅಲ್ಲಿವರೆಗೂ ಹಾಕೋತೀನಿ ಬಿಡಿ. ಮತ್ತೆ ಇದನ್ನ ಲಾಕರ್ ಅಲ್ಲಿ ಇಟ್ರೆ ಯಾವಾಗ ತರ್ತಾರೋ ಏನೋ. ಅದಕ್ಕೆ ನನ್ನ ಆಸೆನ ತೀರಿಸ್ಕೋತೀನಿ ಬಿಡಿ. ಸೂಪರ್ ಆಗಿದ್ಯಾ. ಈ ಒಡವೆಲಿ ಇನ್ನೂ ಅಂದವಾಗಿ ಕಾಣಿಸ್ತೀಯಾ. ಹಾಲ್ ಗ್ಲಾಸ್ ತಗೊಂಬದಮ್ಮು, ಹಳೆ ನೆನಪಿಗೆ ಹೋಗ್ಬೇಡ. ಹೌದು, ಮತ್ತೆ ನೀವು ನಾನು ಬೆಡ್ರೂಮ್ಗೆ ಹೋಗೋದಿಕ್ಕೆ ಹಾಲಿನ ಗ್ಲಾಸೇ ಅಡ್ಡ ಬಂದಿರೋದು. ಮತ್ತೆ ಹೋಗಕ್ಕಾಗಲ್ಲ ಅಂತನಾ? ಹೋಗಕ್ ಇಷ್ಟ ಇಲ್ಲ ಅಂತನಾ? ಛೀ, ಸಾಕು ನಿಲ್ಲಿಸ್ರಿ. ನಾನ್ ರೆಡಿ ಆಗಿರೋದು ಪೂಜೆಗೆ. ಓ ಹೌದಲ್ವಾ? ಆದ್ರೂ ಸಂಪದ ಮಾಡ್ಬೇಕು ಅನ್ಕೊಂಡಿರೋ ಪೂಜೆಗೆ ನೀನ್ ಒಪ್ಕೊಳ್ಳೋದಂದ್ರೇನು? ಅವಳಿಗೋಸ್ಕರ ಏನಲ್ಲ, ಒಡವೆಗಳು ಹೋಯ್ತಲ್ಲ ಅಂತ ದುಃಖ ಪಟ್ಟೆ. ಅದು ಮತ್ತೆ ಸಿಕ್ತು, ಅದಕ್ಕೋಸ್ಕರನಾದ್ರೂ ಪೂಜೆ ಮಾಡಿಸ್ಬೇಕಲ್ವಾ? ಅದು ಅಲ್ದೆ ಆ ಸಿದ್ದುನ ದೂರ ಮಾಡಿರೋ ಹಾಗೆ ಇವಳಿಗೂ ಅವನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋ ತರ ನಾಟಕ ಆಡ್ತಿದ್ದಾಳೆ ಇವಳು. ಅದು ಕೂಡ ನನಗ್ ಗೊತ್ತಾಗ್ಬೇಕು. ಅಂದ್ರೆ ನೀನ್ ಪೂಜೆಗೆ ಒಪ್ಕೊಳ್ಳೋದ್ರ ಹಿಂದೆ ತುಂಬಾ ಕಾರಣ ಇದೆಯಾ ಅಂತ ಆಯ್ತು.
ಇಲ್ದೆ ಅಷ್ಟು ಸುಲಭವಾಗಿ ಆ ಪೂಜೆಗೆ ಹೇಗ್ ಒಪ್ಕೋತಾಳೆ ಅನ್ಕೊಂಡ್ರಿ ಈ ದಮಯಂತಿ? ನಿಜಾನೇ ಬಿಡು, ನೀನ್ ಯಾವಾಗ ಅರ್ಥ ಆಗಿದ್ದೆ ಯಾರಿಗಾದ್ರು? ಸರಿ ಹೋಗ್ಲಿ ಬಿಡಿ, ಶೌರ್ಯನ್ಗೆ ರೆಡಿ ಆಗು ಅಂತ ಹೇಳ್ಬೇಕು. ಮನೇಲಿ ಅಮ್ಮನವ್ರ ವಿಗ್ರಹನ ಇಡ್ತಿದೀವಲ್ಲ, ಕಲ್ಯಾಣಿಯಿಂದ ಸ್ವಲ್ಪ ದೂರ ಇರು ಅಂತ ಹೇಳ್ಬೇಕು ಅವನ್ಗೆ. ಕಲ್ಯಾಣಿ